ವೆಲ್ಕಮ್ ಟು ವೇದಾಸ್ ಕುಕ್ಕಿಂಗ್ ಚಾನಲ್. ಇವತ್ತು ನಮ್ಮ ಚಾನಲ್ನಲ್ಲಿ ರವೆ ಹೋಳಿಗೆ ಮಾಡುವ ವಿಧಾನನ ತೋರಿಸ್ಕೊಡ್ತೀನಿ. ರವೆ ಹೋಳಿಗೆಗೆ ಬೇಕಾಗುವ ಪದಾರ್ಥಗಳು: 1 ಕಪ್ಪಷ್ಟು ರವೆ, ಚಿರೋಟಿ ರವೆ, ಅರ್ಧ ಕಪ್ಪಷ್ಟು ಮೈದಾ, ಅರ್ಧ ಕಪ್ಪಷ್ಟು ಸಕ್ಕರೆ, 2 ಸ್ಪೂನಷ್ಟು ತುಪ್ಪ, 1 ಲೋಟದಷ್ಟು ನೀರು. ಸ್ಟವ್ನ ಆನಿಸ್ಕೊಳ್ಳಿ. ಪಾತ್ರೆ ಇಟ್ಟ ನಂತರ ಆ ತುಪ್ಪನ ಸ್ಲಿಮ್ನಲ್ಲಿ ಇಟ್ಕೊಂಡ ನಂತರ 2 ಚಮಚ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ತುಪ್ಪ ಕಾಯಲಿ. ಕಾದ ನಂತರ ಇವಾಗ 1 ಬೌಲಷ್ಟು ಚಿರೋಟಿ ರವೆನ ತೊಗೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ತುಂಬ ಹುರ್ಕೊಳ್ಬಾರ್ದು, ಬ್ರೌನ್ ಕಲರ್ ಆಗೋಷ್ಟು ಹುರ್ಕೊಂಡು ಚೆನ್ನಾಗಿ ಉರಿತಾನೆ ಇರಬೇಕು. ಸೀದೋಗಬಾರ್ದು, ರವೆ ಬಂದು ಸೀದೋಗಬಾರ್ದು. ನೀವು ನೋಡ್ತಿರ್ಬೋದು, ರವೆ ಸೀದೋಗಬಾರ್ದು, ಅದಕ್ಕೆ ಕೈನ ಆಡಿಸ್ತಾನೆ ಇರಬೇಕು. ತುಪ್ಪದ ಜೊತೆ ಕಲಿತಾದ್ಮೇಲೆ ನೀವು ನೆಕ್ಸ್ಟು 1 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡ್ರೆ 1.5 ಕಪ್ಪಷ್ಟು ನೀರು ತೊಗೊಂಡು ಚೆನ್ನಾಗಿ ಹಾಕಿ ಅದರಲ್ಲಿ ಕುದಿಸೋಕ್ಕೆ ಬಿಡಬೇಕು ರವೆ. ಇವಾಗ 1.5 ಕಪ್ಪಷ್ಟು ನೀರು ಹಾಕ್ಕೊಂಡಾದ್ಮೇಲೆ ರವೆ ಗಟ್ಟಿ ಆಗ್ತಾ ಇರುತ್ತೆ. ಗಟ್ಟಿ ಆಗ್ದಂಗೆ ನಾವು ಕಲಿಸ್ತಾನೆ ಇರಬೇಕು. ಕಳಿಸುವಾಗ ತುಂಬ ಗಟ್ಟಿಯಾಗಿ ಹೋಯಿತು ಅಂದರೆ ನೀವು ಚೂರು ತುಪ್ಪ ಬಳಸ್ಕೊಳ್ಬೋದು. ಈಗ ಚೆನ್ನಾಗಿ ಕುದ್ದು ಬಂದ ನಂತರ ಒಂದು ಸ್ವಲ್ಪ ಹೊತ್ತು 1-2 ನಿಮಿಷ ಥರ ಕ್ಲೋಸ್ ಮಾಡಿ ಇಟ್ಬಿಡಿ. ಅದು ಕ್ಲೋಸ್ ಮಾಡಿ ಇಟ್ಟಾದ ಮೇಲೆ ಒಳಗೆ ಚೆನ್ನಾಗಿ ಕುದಿ ಬಂದಿರುತ್ತೆ. ಕುದಿ ಬಂದ ನಂತರ ಸ್ವಲ್ಪ ಗಟ್ಟಿಯಾಗುತ್ತೆ. ಆವಾಗ 2 ಸ್ಪೂನಷ್ಟು ತುಪ್ಪನ ಧರಿಸ್ಕೊಳ್ಳಿ. ಏಕೆಂದರೆ ಅದು ಗಟ್ಟಿಯಾಗ್ತಾ ಇರುವಾಗ ಸೀದೋಗುತ್ತೆ, ಕೆಳಗೆ ಅಡಿ ಬಂದುಬಿಡುತ್ತೆ. ಅದಕ್ಕೆ ನಾವು ತುಪ್ಪನ ಬಳಸ್ಕೊಳ್ತಾ ಇದ್ದೀವಿ. ಈಗ ನಾವು ತೊಗೊಂಡಿರೋ ಸಕ್ಕರೆ ಅರ್ಧದಷ್ಟು ನಾನು ತೊಗೊಂಡಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಸಕ್ಕರೆ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು. 1 ಕಪ್ಗೆ ರವೆಗೆ ಅರ್ಧ ಕಪ್ಪು ಸಕ್ಕರೆನ ಆ್ಯಡ್ ಧರಿಸ್ಕೊಳ್ಳಿ. ನೀವು ನೋಡ್ತಿರ್ಬೋದು, ಸಕ್ಕರೆನ ಬಳಸಾದ್ಮೇಲೆ ಚೂರು ರವೆ ನೀರು ಬಿಟ್ಕೊಂಡು ಬರುತ್ತೆ. ಆವಾಗ ನಾವು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಹೆಂಗೆ ಅಂದರೆ, ಒಬ್ಬಟ್ಟಿನ ಒಳಗೆ ತುಂಬುವಾಗ ಕೈ ಉಂಡೆ ಹಿಡಿಯೋ ವರೆಗೂ ಕಲಿಸ್ಕೊಳ್ತಾ ಇರಬೇಕು. ಯಾಕೆ ಕಳಿಸ್ತಾ ಇದ್ದೀನಿ ಅಂದರೆ, ಅದು ಕೆಳಗೆ ಅಡಿಭಾಗ ಇಟ್ಕೊಳ್ತಾ ಇದೆ. ಅದಕ್ಕೆ ಸಕ್ಕರೆ ಹಾಕಾದ್ಮೇಲೆ 1-2 ಸೆಕೆಂಡಷ್ಟು ನಾವು ಕಲಿಸ್ಕೊಬೇಕು. ಒಬ್ಬಟ್ಟಿಗೆ ಹೂರ್ಣ ಒಳಗೆ ಹಾಕಷ್ಟು ಕಲಿಸ್ಕೊತಾ ಇರಬೇಕು. ನೀವು ನೋಡ್ತಾ ಇರ್ಬೋದು, ನಾನು ಇವಾಗ ಚೆನ್ನಾಗಿ ಒಂದು ಪದದಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ಉಂಡೆ ಹಿಡಿಯೋಷ್ಟು ಕಲಿಸ್ಕೊಂಡ್ರೆ ನಿಮಗೆ ಅದು ಬಿಡಿಸ್ಕೊಂಡು ಹೋಗಲ್ಲ. ಅದಕ್ಕೆ ಇಷ್ಟೊತ್ತು 1-2 ನಿಮಿಷದಂತ ಕಲಿಸ್ಕೊತಾ ಇರಬೇಕು. ಕಳಿಸಾದ್ಮೇಲೆ ಅದನ್ನ ಎತ್ತಿ ಕೆಳಗೆ ಇಟ್ಟಾದ್ಮೇಲೆ ಒಂದು 10 ನಿಮಿಷವರೆಗೂ ಅದು ಬಿಸಿ ಆರ್ತಾ ಇರಲಿ. ಕೆಳಗೆ ಇಳಿಸುವಾಗ 1-2 ಸ್ಪೂನಷ್ಟು ಚಮಚದಷ್ಟು ತುಪ್ಪನ ಹಾಕಿ ಇಳಿಸ್ಕೊಳ್ಳಿ. ನಾವು ಇವಾಗ ಇದು ಉಂಡೆ ಮಾಡಾದ್ಮೇಲೆ ಇದು ಉಂಡೆಗೆ ರೆಡಿ ಆಯಿತು. ಇವಾಗ ನಾವು ಈಗ ಒಂದು ಪಾತ್ರೆಯಲ್ಲಿ ನಾವು ಅರ್ಧ ಕಪ್ಪಷ್ಟು ಮೈದಾನ ತೊಗೊಂಡು ಸ್ವಲ್ಪ ಬೇಕು ಅಂದರೆ 1 ಚಮಚದಷ್ಟು, 1 ಚಿಟಿಕೆಯಷ್ಟು ನಾವು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ 1.5 ಲೋಟದಷ್ಟು ನೀರು ತೊಗೊಂಡು ಸ್ವಲ್ಪವಾಗಿ ನೀರನ್ನ ಹಾಕ್ಕೊಂಡು ಕಲಿಸ್ಕೊಂಡು ಬರಬೇಕು. ಒಂದೇ ಸತಿ ಫುಲ್ಲು ನೀರನ್ನ ಹಾಕಬಾರ್ದು. ಸ್ವಲ್ಪ ನೀವು ನೋಡ್ತಾ ಇರ್ಬೋದು ನಾನು ಯಾವ ಥರ ಕಲಿಸ್ಕೊತಾ ಇದ್ದೀನಿ ಅಂತ. ಆ ಥರ ಹಾಕ್ಕೊಂಡು ಕಲಿಸ್ಕೊಂಡು ಬರಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡುವಾಗ ನಮಗೆ ಒಂದು ಪದ ಸಿಗುತ್ತೆ.
ಒಬ್ಬಟ್ಟಿಗೆ ಯಾವ ಥರ ಹೋಳಿಗೆಗೆ ಯಾವ ಥರ ಬೇಕೋ ಆ ಥರ ಪದ ಸಿಗುತ್ತೆ. ಮತ್ತು ಈಗ ನೀರು ಹಾಕಿ ಕಲಿಸ್ಕೊಂಡ ನಂತರ ಇವಾಗ ಲಾಸ್ಟ್ನಲ್ಲಿ ಎಣ್ಣೆ ಹಾಕಿ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಒಂದು 10 ನಿಮಿಷ ಊರಲಿ. ಚೆನ್ನಾಗಿ ಆ ಹಿಟ್ಟು ಬಂದು 10 ನಿಮಿಷ ನಾನು ಯಾವ ಥರ ಕಲಿಸ್ಕೊಂಡಿದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು. ಅದೇ ಥರ ನೀವು ಕಲಿಸ್ಕೊಳ್ಳಿ. ಆವಾಗ ನಮಗೆ ಒಬ್ಬಟ್ಟು ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ. ಎಷ್ಟು ಎಣ್ಣೆ ಹಾಕ್ಕೊಳ್ತೀರೋ ಅಷ್ಟು ಸಾಫ್ಟಾಗಿ ಒಬ್ಬಟ್ಟು ಬರುತ್ತೆ. 2 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ನೀವು ಈ ಥರ ಪದದಲ್ಲಿ ಮೈದಾ ಹಿಟ್ಟನ್ನ ಕಳಿಸ್ಕೊಳ್ಬೇಕು. ಆವಾಗ ಹೂರಣ ನಮಗೆ ಅರ್ಧೋಗ್ದಂಗೆ ಇರುತ್ತೆ. ಇದು ಕಲಿಸ್ಕೊಂಡಾದ್ಮೇಲೆ ಒಂದು 10 ನಿಮಿಷ ನಾವು ಊರಕ್ಕೆ ಇಟ್ಕೊಳ್ಳೋಣ. ಈಗ 10 ನಿಮಿಷ ಆದಮೇಲೆ ನೋಡಿ ನೀವೇ ಯಾವ ಥರ ಪದದಲ್ಲಿದೆ ನನ್ನ ಮೈದಾ ಹಿಟ್ಟು. ಮತ್ತು ಅದು ಆರೋಗಿದೆ, ಆ ರವೆನೂ ನಮಗೆ ಆರೋಗಿದೆ. ಈ ಥರ ದೊಡ್ಡದಾಗಿ ಉಂಡೆ ತೊಗೊಂಡು ಚೆನ್ನಾಗಿ ಒಂದು ಕೈನಲ್ಲಿ ಎಣ್ಣೆನ ಧರಿಸ್ಕೊಳ್ಳಿ. ಆ ಉಂಡೆನ ಚೆನ್ನಾಗಿ ಒಂದು ಮೈದಾ ಹಿಟ್ಟನ್ನ ಈ ಥರ ಮಾಡ್ಕೊಳ್ಳಿ. ನೀವು ನೋಡ್ತಿರ್ಬೋದು ನಾನು ಎಷ್ಟು ರವೆನ ತೊಗೊಂಡಿದ್ದೀನಿ. ಅದರೊಳಗೆ ಹಾಕಿ ಚೆನ್ನಾಗಿ ಈ ಥರ ತುಂಬ್ಕೊಳ್ಳಿ. ನಾವು ಯಾವಾಗಲೂ ಯಾವ ಥರ ಹೋಳಿಗೆಗೆ ತುಂಬ್ಕೊತೀವೋ ಆ ಥರ ಒಬ್ಬಟ್ಟಿಗೆ ನೀವು ತುಂಬಿಕೊಂಡ್ರೆ ಈ ಥರ ಬರುತ್ತೆ ನಿಮಗೆ. ಇದನ್ನ ಇವಾಗ ಚೆನ್ನಾಗಿ ಬಾಳೆ ಎಲೆಯಲ್ಲಿ ಎಣ್ಣೆನ ಧರಿಸ್ಕೊಂಡು ಚೆನ್ನಾಗಿ ನಿಮ್ಮ ಕೈನಲ್ಲೂ ಎಣ್ಣೆ ಹಾಕ್ಕೊಳ್ಳಿ. ಆವಾಗ ನಿಮಗೆ ಕೈನಲ್ಲಿ ಎಣ್ಣೆ ಇದ್ದಷ್ಟು ಹೋಳಿಗೆ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿರುತ್ತೆ. ನೀವು ನೋಡ್ತಿರ್ಬೋದು ನಾನು ಯಾವ ಪದ್ಧತಿಗೆ ತಟ್ತಾಯಿದ್ದೀನಿ ಅಂತ. ನೀವು ಅದೇ ಇದರಲ್ಲಿ ತಟ್ಟಿದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಒಬ್ಬಟ್ಟು, ಚೆನ್ನಾಗಿ ಹೋಳಿಗೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಇವಾಗ ಇಷ್ಟೇ ಸಾಕು. ಇಷ್ಟೇ ಇದು ಮಾಡಿದ್ರೆ ಚೆನ್ನಾಗಿ ದಪ್ಪ ಇದ್ದಷ್ಟು ಒಬ್ಬಟ್ಟು ಹೋಳಿಗೆ ಉಬ್ಬಿ ಬರುತ್ತೆ ನಿಮಗೆ. ಇವಾಗ ಸ್ಟವ್ನ ಅನ್ಸ್ಕೊಂಡು ಒಂದು 2 ಸೆಕೆಂಡು ನೀವು ಸ್ಲಿಮ್ನಲ್ಲಿ ಪ್ಯಾನ್ನ ಕಾಯಿಸ್ಕೊಳ್ಳಿ. ಮೊದಲು ಇದು ಮಾಡುವಾಗ ನೀವು ಚೂರು ಎಣ್ಣೆಯನ್ನು ಬಳಸ್ಕೊಳ್ಬೋದು. ಆವಾಗ ಹೋಳಿಗೆ ಬಂದು ನಮಗೆ ಅದರಲ್ಲಿ ಇದಾಗ್ದಂಗೆ ಇರುತ್ತೆ, ಅಂಟದಂಗೆ ಇರುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆನ ಧರಿಸ್ಕೊಳ್ಬೋದು, ಇಲ್ಲಾಂದರೆ ತುಪ್ಪನೂ ನೀವು ಧರಿಸ್ಕೊಳ್ಬೋದು. ನಾನು ಇವಾಗ ಎಣ್ಣೆನ ಧರಿಸ್ಕೊಳ್ತಾ ಇದ್ದೀನಿ. 2 ಸೆಕೆಂಡ್ ಆದಮೇಲೆ ಹೋಳಿಗೆನ ಹಾಕಾದ್ಮೇಲೆ ತಿರುಗಿಸಾದ್ಮೇಲೆ ನೀವು ಎಣ್ಣೆನ ಧರಿಸ್ಕೊಳ್ಳಿ. ಮತ್ತು ಹಿಂದೆನೂ ತಿರುಗಿಸಾದ್ಮೇಲೆ ನೀವು ಎಣ್ಣೆನ ಸ್ವಲ್ಪ ಎಣ್ಣೆನ ಧರಿಸ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು ನಂದು ಇವಾಗ ಹೆಂಗೆ ಹೋಳಿಗೆ ಉಬ್ಬಿ ಬರ್ತಾಯಿದೆ ಅಂತ. ಅದೇ ಥರ ಪದದಲ್ಲಿ ನೀವು ಮಾಡಿದ್ರೆ ನಿಮಗೂ ಇದೇ ಥರ ಉಬ್ಬಿ ಬರುತ್ತೆ. ನೋಡಿ, ಚೆನ್ನಾಗಿ ಕೆಂಪು ಕಲರ್ ಆಗೋವರೆಗೂ ನಾವು ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ನೋಡಿ ನಂದು ಹೆಂಗೆ ಉಬ್ಬಿ ಬಂದಿದೆ ಅಂತ. ಈ ಥರ ಕೆಂಪು ಕಲರ್ ಆಗೋವರೆಗೂ ನೀವು ಬೇಯಿಸ್ಕೊಳ್ಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರ ನಿಮಗೆ ಉಬ್ಬಿ ಬರುತ್ತೆ. ನಾನು ಯಾವ ಪದದಲ್ಲಿ ಕಲಿಸ್ಕೊಂಡಿದ್ದೀನಿ, ಯಾವ ಥರ ಹಿಟ್ಟು ಕಲಿಸ್ಕೊಂಡಿದ್ದೀನಿ ಆ ಥರ ಮಾಡಿದ್ರೆ ನಿಮಗೂ ಈ ಥರ ಉಬ್ಬಿ ಬರುತ್ತೆ. ಚೆನ್ನಾಗಿ ಕೆಂಪುದಾಗೂ ಬರುತ್ತೆ, ಉಬ್ಬಿನೂ ಬರುತ್ತೆ ನಿಮಗೆ.
ತುಂಬ ಸೇದಿಸಬೇಡಿ. ಕೊನೆಯಲ್ಲಿ ಒಂದು ಸ್ವಲ್ಪ ಎಣ್ಣೆನ ಧರಿಸಿ. ನೀವು ವಿಡಿಯೋನಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ಅಷ್ಟೇ ನೋಡಿ, ಇವಾಗ ಹೋಳಿಗೆ ನಮಗೆ ರೆಡಿ ಆಯಿತು. ಈ ಥರ ಉಬ್ಬಿ ಬರ್ತಿದೆ ಅಂದರೆ ಚೆನ್ನಾಗಿ ಪದದ್ರಲ್ಲಿ ಇದೆ ಅಂತ ಅರ್ಥ. ಈ ಥರ ಕೆಂಪು ಕಲರ್ನಲ್ಲಿ ಬೇಯಿಸ್ಕೊಳ್ಳಿ. ನೋಡಿ, ಅದಾದಮೇಲೆ ನಂತರ ತುಪ್ಪನ ಧರಿಸಿ ಬಿಸಿ ಬಿಸಿಯಾದ ಹೋಳಿಗೆ, ರವೆ ಹೋಳಿಗೆ ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ವಿಡಿಯೋನ. ಥ್ಯಾಂಕ್ ಯು.